ಇಂಚಗೇರಿ ಅಧ್ಯಾತ್ಮ ಸಂಪ್ರದಾಯ ಇಡೀ ಜಗತ್ತಿನೊಳಗೊಂದು ವಿಶಿಷ್ಟತೆಯನ್ನು ಹೊಂದಿ ಜಗತ್ತಿನ ಎಲ್ಲ ಸಮಸ್ಯೆಗಳಿಗೆ, ಜಗತ್ತಿಗೆ ಆತಂಕವಾಗಿರತಕ್ಕಂಥ ಎಲ್ಲ ಕೃತ್ಯಗಳಿಗೆ ಪ್ರತಿಯೊಂದಕ್ಕೂ ಸ್ಪಂದಿಸಿ ಯಾವುದು ದೇವರು, ಧರ್ಮ, ಬ್ರಹ್ಮ ಅಂತೇನಂತೀವಿ ಅದನ್ನೆಲ್ಲ ಪ್ರತ್ಯಕ್ಷವಾಗಿ ಪ್ರತಿಯೊಬ್ಬ ಮಾನವರಲ್ಲಿ ಕಂಡುಕೊಂಡು ಪ್ರತಿ ಮಾನವರನ್ನು ಉತ್ತುಂಗಕ್ಕೇರಿಸುವಂಥ ಕಾರ್ಯ ಭಾಳ ಸರಳ, ಸಾದಾ, ಸಹಜವಾಗಿ ಇವತ್ತು ಆಚರಣೆಯೊಳಗೆ ತಂದಂಥ ಸಂಪ್ರದಾಯ ಅಂತ ಹೇಳಿದರೆ ಏನು ತಪ್ಪಾಗುವುದಿಲ್ಲ. ಈ ಬ್ರಹ್ಮಾಂಡದೊಳಗೆ ಅನಂತ ಕೋಟಿ ಜೀವರಾಶಿಗಳು ಇದ್ದರೂ ಕೂಡ ಅವೆಲ್ಲ ಆಕಾರದೊಳಗೆ, ರೂಪದೊಳಗೆ, ಬಣ್ಣದೊಳಗೆ ಬೇರೆ ಬೇರೆ ಇದ್ದರೂ ಕೂಡ ಆ ಪ್ರತಿಯೊಂದು ಜೀವಿಯ ಶರೀರದೊಳಗೆ ಅಧಿಷ್ಠಾನ ಮೂರ್ತಿಯಾಗಿ, ಕಾರಣಕರ್ತೃವಾಗಿ, ಭೋಕ್ತೃವಾಗಿ, ಸಾಕ್ಷಿಯಾಗಿ, ಸರ್ವಂತರ್ಯಾಮಿಯಾಗಿ, ಸರ್ವವ್ಯಾಪಕವಾಗಿ ಇರೋದೇನು ಅಂದರೆ ಅದು ಚೈತನ್ಯ, ಅದು ಆತ್ಮ. ಹಾಗಿದ್ದರೂ ಕೂಡ ದೇವಜವಳಿ ಅಂತರಿ ಭೇಟಿ ನಾಹಿ ಜನ್ಮಾವರಿ, ನಮ್ಮ ಅಂತರಂಗದೊಳಗೆ ದೇವರನ್ನ ಇಟ್ಟುಕೊಂಡು ನಾವು ಹುಡುಕ್ಯಾಡಕ್ಕೆ ಹೋದ್ರೆ ಹೆಂಗೆ ಸಿಗ್ತಾನೆ? ಹಂಗೆ ಆಗದನ ಇಂಚಗೇರಿ ಅಧ್ಯಾತ್ಮ ಸಂಪ್ರದಾಯದೊಳಗೆ ನಾವು ದೇವರನ್ನು ಹೆಂಗೆ ಮರ್ತೀವಿ ಅಂತ ಕೇಳಿದರೆ ಮರೆಯೋದು ಯಾವುದು? ಮನಸ್ಸು. ಅದು ನಮ್ಮ ಆತ್ಮಶಕ್ತಿ, ಭಾವ. ಅದಕ್ಕೆ ಆ ಮನಸ್ಸಿಗೆ ಒಂದು ಕಂಟ್ರೋಲ್ ಮಾಡುವಂಥ, ಆ ಮನಸ್ಸನ್ನು ಮನೋರ್ಲಯ ಮಾಡುವಂಥ, ನಿಗ್ರಹ ಮಾಡುವಂಥ ಉಪದೇಶ ಇಂಚಗೇರಿ ಸಂಪ್ರದಾಯದೊಳಗದ. ಕಾಲಿಂಬ ಇಲಿನೆಂಬಟ್ ಈಸ್ ಒನ್, ದೇವರನ್ನು ನೀ ಬೇಕಾದ ಹೆಸರಿನಿಂದ ಕೂಗು, ಒಬ್ಬನೇ ಇದ್ದಾನಂತ ಎಲ್ಲರೂ ಸಾರ್ತಾರೆ. ಅಂದ ಮೇಲೆ ಆ ರೀತಿಯೊಳಗೆ ಮಾನವ ಅರಿವುಳ್ಳಂಥ ಜನ್ಮವನ್ನು ಪಡೆದವ, ಅರಿವಿದೆ, ತನ್ನ ಇರುವನ್ನು ತಿಳ್ಕೊಳ್ಳೋಕೆ ಬರ್ತಾ ಇದೆ ಅಂದಾಗ ಯಾವಾಗ ತನ್ನ ಇರುವನ್ನು ತಿಳ್ಕೋತಾನ ಅಂತ ಕೇಳಿದರೆ ಆ ಮನಸ್ಸನ್ನು ಮನೋರ್ಲಯ ಮಾಡಿಕೊಂಡಾಗ, ಮನಸ್ಸಿನ ಸಂಘ ಬಿಟ್ಟಾಗ, ಏಕಾಗ್ರತೆಯನ್ನು ಪಡೆದಾಗ ಮಾತ್ರ ಸಾಧ್ಯ. ಅದಕ್ಕೆ ಇಂಚಗೇರಿ ಸಂಪ್ರದಾಯದೊಳಗೆ ಮನಸ್ಸಿನ ಬೆನ್ನು ಹತ್ತಿ ಅವರೆಲ್ಲ ಚಿಂತೆ ಮಾಡಕ್ಕೆ ಹತ್ಯಾರ. ಆ ಚಿಂತೆ ಬಿಡಿಸೋದಕ್ಕೋಸ್ಕರ ಇಂಚಗೇರಿ ಸಂಪ್ರದಾಯದೊಳಗೆ ಮನಸ್ಸಿಗೆ ನಾಮ ಕೊಟ್ಟುಬಿಟ್ಟಾರೆ, ನಾಮಸ್ಮರಣೆ ಮಾಡಂತಾರೆ. ಯಾವ ನಾಮ? ಏಕಲ್ಲ ಹಜಾರ ನಾಮ, ದೇವನೊಬ್ಬ ನಾಮ ಹಲವು. ಅಲ್ಲ ಅನ್ನು, ಜಿನ್ನೇಶನ್ನು, ರಾಮನ್ನು, ರಹೀಮನ್ನು, ಬಸವನು, ಶಿವನು, ರಾಮನು, ಕೃಷ್ಣನು, ಏನಂತಿ ಅನ್ನು. ಆದರೆ ನಂಬಿ ನೆಚ್ಚಿ ಕರೆದರೆ ಓ ಎನ್ನನೇ ಶಿವನು ಅಂತೇನು ಬಸವಣ್ಣಂತಾನೆ. ಹಂಗೆ ದೇವರನ್ನು ಕರೆಯುವಂಥ ಬಗೆಯನ್ನು ಅದು ಸುಲಭವಾಗಿ ಯಾವ ಸಂತ ತುಕಾರಾಮ ವಾರಿ ಮಾಡ್ತಾನಂತಂದು ಕೂಡಲೇ ಎಲ್ಲಿ ಮಾಡ್ತೀವೋ ಅಂತ ಕೇಳಿದಾಗ ಅವ್ನು ಹೇಳ್ತಾನೆ, ಶ್ವಾಸೋಶ್ವಾಸಿ ನಿಮಿಷೋ ನಿಮಿಷಿ ವಾರಿ ಕೇಳಿ ಪಂಡರಿಸಿ ಅಂತ. ನಾವು ಅದರ ಅರ್ಥ ಏನಂದ್ರೆ, ನಾ ಶ್ವಾಸದ ಬರೋಬ್ಬರಿ ಹೋಗ್ತೇನೆ, ನಾನು ಶ್ವಾಸ ಹೋಗಿ ಎಲ್ಲಿ ಮುಡ್ತದೆ, ಅಲ್ಲಿ ಪಂಡೂರಂಗೆ ಅದಾನೆ, ಅಲ್ಲಿ ದರ್ಶನ ಮಾಡಿ ನಾನು ತಿರುಗಿ ಬಂದುಬಿಡ್ತನು. ನನ್ನ ದರ್ಶನ ಪ್ರತಿಯೊಂದು ಶ್ವಾಸಕ್ಕೊಮ್ಮೆ ಆಗಕ್ಕಂತೈತಿ ಅಂತ ಕೈ ಎತ್ತಿ ಹೇಳ್ತಾನೆ ತುಕಾರಾಮ. ಈಗ ನಾವು ಪಂಢರಪುರಕ್ಕೆ ಹೋಗಿ ರ್ಯಾಂಗಿನೊಳಗೆ ನಿಂತ್ಕೊಂಡು ದೂಡ್ತಾ ಆ ದರ್ಶನ ನಮಗಾಗೋದಿಲ್ಲ. ಆದರೆ ಒಂದೇ ಕೂಗಳತೆ ವೈಕುಂಠ ಅಂತೇನು ಅಂತಾರಲ್ಲ, ಹಂಗೆ ನಮ್ಮ ಅಂತರಂಗದೊಳಗಿರ್ತಕ್ಕಂಥ ಆತ್ಮದರ್ಶನವನ್ನು ಸುಲಭವಾಗಿ ಮಾಡ್ಕೊಳ್ಳಿಕ್ಕೆ ಬರ್ತದೆ ಅಂತ ತಿಳ್ಕೊಂಡು ಸದ್ಗುರುಗಳ ಕಡೆ ಹೋದರೆ ಸದ್ಗುರುಗಳು ನಾಮ ಕೊಡ್ತಾರೆ. ಯಾರಿಗೆ ಕೊಡ್ತಾರೆ ಅಂದ್ರೆ ಮನಸ್ಸಿಗೆ ಕೊಡ್ತಾರೆ. ಮನಸ್ಸನ್ನು ನಾಮಸ್ಮರಣೆಯೊಳಗೆ ತೊಡಗಿಸ್ತಾರೆ. ಮನೋರ್ಲಯ ಆಕ್ಕತಿ, ವಾಸನ ಕ್ಷಯ ಆಕ್ಕತಿ, ಅವ ದೇವರಾಗಿ ಬಿಡ್ತಾನೆ. ದೇವರ ಇದ್ದದ್ದು ಸತ್ಯ. ಈ ಸಿದ್ಧಾಂತಕ್ಕೆ ಅನುಗುಣವಾಗಿ ಇಂಚಗೇರಿ ಅಧ್ಯಾತ್ಮ ಸಂಪ್ರದಾಯ ಸಮರ್ಥ ಸದ್ಗುರು ಗುರುಲಿಂಗ ಜಂಗಮರಾಯಂದ ಪ್ರಾರಂಭವಾಗಿ ಅವರ ಶಿಷ್ಯರು ಭಾವಸಾಹೇಬ್ ಮಹಾರಾಜರು ಇದಕ್ಕೊಂದು ಚೌಕಟ್ಟು ಹಾಕಿದರು. ಆ ಚೌಕಟ್ಟಿನೊಳಗೆ ನಡ್ಕೊಂಡು ಬಂದು ಒಬ್ಬ ಹುಚ್ಚಿರಲಿ, ಹುಳುಕಿರಲಿ, ದಟ್ಟಿರಲಿ, ಸಾಮಾನ್ಯ ಇರಲಿ, ನರಜನ್ಮ ತೊಟ್ಟು ಬಂದಾನಂದ ಮೇಲೆ ಅವನ ಜನ್ಮಸಿದ್ಧ ಹಕ್ಕದ. ಅವ ಸತ್ಯವನ್ನು ಕಾಣಬಲ್ಲ, ಸತ್ಯವನ್ನು ಅರಿಯಬಲ್ಲ, ಸತ್ಯ ಸಾಕ್ಷಾತ್ಕಾರ ಆಗಬಲ್ಲದು, ಅವ ದೇವರ ಆಗಬಲ್ಲ ಅಂಥೇಳಿ ಈ ಸಿದ್ಧಾಂತದ ಅನ್ವಯವಾಗಿ ಅಸಂಖ್ಯಾತ ಸದ್ಗುರುಗಳು ಇಂಚಗೇರಿ ಸಂಪ್ರದಾಯದೊಳಗೆ ಆಗಿ ಹೋಗ್ಯಾರ. ಅಂಥ ಒಂದು ಇಂಚಗೇರಿ ಸಂಪ್ರದಾಯದೊಳಗೆ ಹಿರೇಮಠ ಮಣಿತಂಗಳು ಹುಟ್ಟಿದಂಥ ಸಂಗಮೇಶ್ವರರು ಬಾಲ್ಯದಿಂದಲೂ ದೈವ ಭಕ್ತರು, ಶಿವಲಿಂಗೇಶ್ವರ ಪೂಜಾ ಮಾಡೋರು. ಅಂಥವ್ರಿಗೆ ಒಮ್ಮೆ ಏನಪ್ಪ ಅಂದ್ರೆ
ಗುರುಗಳನ್ನು ಮಾಡ್ಕೋಬೇಕು ಅಂತ ತಿಳ್ಕೊಂಡು ಇಂಚಿಗೇರಿಗೆ ಹೋದಾಗ ಅಲ್ಲಿ ಸದ್ಗುರು ಸಮರ್ಥ ಗಿರಿಮಲ್ಲೇಶ್ವರ ಮಹಾರಾಜರಿಂದ ಉಪದೇಶ ಪಡ್ಕೊಂಡ್ರು. ಯಾವಾಗ ಉಪದೇಶ ಪಡ್ಕೊಂಡ ಅವ್ರು ಹೇಳ್ತಾರ, ಜೇ ಶಿಕ್ಷಣೆ ಅನುಗ್ರಹ ಜಾಲ, ತೇ ಶಿಕ್ಷಣೆ ಮೋಕ್ಷ ಜಾಲ, ಬಂಧನ ಕಾಹಿ ನಾಹಿ ಆತ್ಮಯಾಲ ಬೋಲುಚನೆ. ಏನ ದೇವರಿದ್ದೀಯಾ ಅಂತ ಒಮ್ಮೆ ಶಬ್ದ ತಿಳಿತಂದ್ರೆ ದೇವರು ಹೌದಪ್ಪ ಹೌದು ತಾನೇ ದೇವರು ಅನ್ನುವಂಥ ಅನುಭವಕ್ಕೆ ಬಂತು. ಅವಾಗ ನನ್ನ ಗುರು ಯಾರಪ್ಪ? ಗಿರಿಮಲ್ಲಪ್ಪ. ಅವನೇ ಬ್ರಹ್ಮ, ಅವನೇ ಪರಮಾತ್ಮ, ಅವನೇ ಪ್ರತ್ಯಕ್ಷ ದೇವರು ಅಂತ ತಿಳ್ಕೊಂಡು ತನ್ನ ಜೀವಿತದ ತುಂಬೆಲ್ಲ ಸೇವಾ ಮಾಡ್ಲಿಕ್ಕೆ ಹೆತ್ತಿದ. ಏನೇನು ಸೇವಾ ಮಾಡಿದ ಸಂಗಯ್ಯಪ್ಪ ಅಂತ ಕೇಳಿದ್ರೆ, ಹರಿಜನರು, ಗಿರಿಜನರು, ಹರಿಸುಳ್ಯಾರು, ಸಾಮಾನ್ಯರು, ಪತಿತರು, ಯಾರು ಏನು ದುರ್ಬಲದಾರ, ಹೇಡಿಗಳದಾರ, ಯಾವ ಆತ್ಮಗಳು ತಳಮಳಿಸಕತ್ತವ ಅಂತ ರೀತಿಯೊಳಗೆ ಎಲ್ಲರ ಸೇವೆಯನ್ನು ಮಾಡುವಾಗ ಹುಚ್ಚು ಸಂಗಯ್ಯ ಇದು ಯಾರು ಹೇಳಿದ್ದೆ ಕೇಳ್ತತಿ, ಯಾರು ಸೇವಾ ಮಾಡ್ತತಿ ಅಂತ ಎಲ್ಲರೂ ಅಂದರೂ ಕೂಡ ಅವ ಹುಚ್ಚ ಆಗಲಿಲ್ಲ. ತನ್ನ ಸುಮಾರು 34ನೇ ವರ್ಷದೊಳಗನ ಸದ್ಗುರುವಿನ ತೊಡಿ ಮೇಲೆ ದೇಹ ಬಿಟ್ಟ. ಅದು ದೇಹ ಬಿಟ್ಟಂತ ಅವನು ಹುಟ್ಟಿದ ಊರು ಸಾವಳಿಗೆ, ಅವನ ದೇಹ ಬಿಟ್ಟು ಊರು ಏನಪ್ಪ ಹಿಪ್ಪರಿಗೆ. ಆ ಹಿಪ್ಪರಿಗೊಳಗೆ ದೇಹ ಬಿಟ್ಟ ಮೇಲೆ ಸದ್ಗುರುಗಳಂದ್ರಂತ, ಏನು ಸಂಗಯ್ಯಪ್ಪ ನಿನ್ನನ್ನು ಕಳ್ಕೊಂಡೆ ಅಂಥೇಳಿ ಕಣ್ಣಾಗ ನೀರು ಬಿದ್ದು, ಅಂತಾದ ರೀತಿಯೊಳಗೆ ಸಂಗಯ್ಯಪ್ಪನನ್ನು ಹೊಳೆ ದಂಡಿ ಮೇಲೆ ಸಮಾಧಿ ಮಾಡೋಣ ಅಂತ ತಿಳ್ಕೊಂಡು ಅಲ್ಲಿ ಸಮಾಧಿ ಮಾಡಿ ಆ ಸಮಾಧಿ ಮೇಲೆ ನಿಂತು, ಸಂಗಯ್ಯಪ್ಪ ದೇವರಾಗೇನ, ಯಾರಿಗೇನು ಬೇಡ್ತೀರಿ ಬೇಡ್ರಿ ಅದನ್ನೆಲ್ಲ ಕೊಡ್ತಾನ, ಅವ ಜರಕರ್ತ ಕೊಡ್ಲಿಲ್ಲ ಅಂದ್ರೆ ನಾ ಜಾಮೀನು ಅದನ್ನ ಅಂಥೇಳಿ ಎದಿ ಕೈ ತಟ್ಟಿ ಹೇಳ್ಕೊಂಡ್ರಂತ ಗಿರಿಮಲ್ಲೇಶ್ವರ ಮಹಾರಾಜರು ಅಂತ ತಿಳ್ಕೊಂಡು ಇವತ್ತ ಸಂಗಯ್ಯಪ್ಪನ ಕ್ಷೇತ್ರ ಸುಮಾರಾಗಿ 94 ವರ್ಷ ಅದು ಅವ್ರು ದೇಹ ಬಿಟ್ಟು. ಅಲ್ಲೇನಪ್ಪ ಅಂದ್ರೆ ಅಲ್ಲಿ ಕ್ಷೇತ್ರ ಹಿರುವಳಿ ದಂಡಿ ಮೇಲೆ ಯಾವ ರೀತಿ ಗಿರಿಮಲ್ಲೇಶ್ವರ ಮಹಾರಾಜರು ಸಂಗಯ್ಯ ನಿನ್ನ ಕ್ಷೇತ್ರ, ನಿನ್ನ ಗುಡಿ ಪ್ರತಿ ಪಂಢರಪುರ ಆಕ್ಕತಿ ಅಂತ ಅಂದಿದ್ರಂತ. ಆ ಭವಿಷ್ಯದಂತೆ ಇವತ್ತ ಪಂಢರಪುರ ಕ್ಷೇತ್ರವನ್ನು ಮರೆಸುವಂಥ ರೀತಿಯೊಳಗೆ ಭವ್ಯವಾದಂಥ ದೇವಾಲಯ ಅಲ್ಲಿ ನಿರ್ಮಾಣ ಆಗ್ಯದ. ಇಂಥ ಒಂದು ಸಂಗಯ್ಯಪ್ಪ ಮಹಾರಾಜರ ಚರಿತ್ರೆಯನ್ನು ನಮ್ಮ ಭಕ್ತಾರು ಗುರುಗಳು ಅವರ ಜೀವನ ಚರಿತ್ರೆಯನ್ನು ಆಧರಿಸಿ ಚಿತ್ರೀಕರಣ ಒಂದು ಚಿತ್ರಗಳನ್ನು ಬಿಡಿಸಿದ್ರು. ಆ ಚಿತ್ರಗಳನ್ನು ತಂದು ನಾವು ಮಠದೊಳಗೆ ಸುಮಾರಾಗಿ 35 ಚಿತ್ರಗಳದಾವ. ಅವನ್ನೆಲ್ಲ ಕಟ್ಟಾಕಿಟ್ಟಿವಿ. ಆ ನಂತರ ನಮ್ಮ ಮಾಧವಾನಂದ ಶೇಗುಣಿಸಿಯವರು, ಅವರು ಇಂಚಿಗೇರಿ ಸಂಪ್ರದಾಯ ಅಜ್ಜನ ಕಾಲದಿಂದ ಬಂದವರು. ಅವರಲ್ಲಿಯೂ ಒಂದದು ಮಾಧವಾನಂದ ಅಂತ ಮಾದೇವಪ್ಪನವ್ರ ಹೆಸರದು, ಅವ್ರು ಇಟ್ಕೊಂಡವರು. ಅದೇ ರೀತಿ ಮಾಧವಾನಂದ ಪ್ರಭುಜಿಯವರು ಪಿಕ್ಚರ್ ಮಾಡೋಣ ಅಂತ ಮುಂದೆ ಬಂದಾಗ ಕ್ರಾಂತಿಯೋಗಿ ಮಹಾದೇವರು ಅಂತ ತಿಳ್ಕೊಂಡು ಒಂದು ಪಿಕ್ಚರ್ ಮಾಡಿದರು. ಪಿಕ್ಚರ್ ಮಾಡಿದ ಮೇಲೆ ನಾವು ಸಂಗಯ್ಯಪ್ಪನ ಕ್ಷೇತ್ರದೊಳಗೆ ದೊಡ್ಡ ಸಪ್ತಾಹ ನೆರೆದಿತ್ತು. ಸುಮಾರು 104 ಲಕ್ಷ ಜನ ಸೇರಿದ್ರು. ಅಂಥದ್ರೊಳಗೆ ನಾನೇನಂದೆ, ಸಂಗಯ್ಯಪ್ಪನ ಚಿತ್ರವನ್ನು ಮಾಡ್ರಿ, ಈಗ ನೀವು ಅನೌನ್ಸ್ ಮಾಡ್ರಿ ಅಂತ ನನಗಂದಾಗ ನಾ ಅದೇ ಸಭಾದೊಳಗೆ ಸಂಗಯ್ಯಪ್ಪನ ಚಿತ್ರೀಕರಣ ಆಗೋದದ, ಸಿನಿಮಾ ಆಗೋದದ ಅಂತ ಹೇಳಿಬಿಟ್ಟೆ. ನಮಸ್ಕಾರ. ಪ್ರಭುಜಿ ಮಹಾರಾಜರ ಅದ್ಭುತವಾದ ಉಪನ್ಯಾಸ ಕೇಳಿದ ಮೇಲೆ ಬೇರೆ ಮಾತಿನ ಅಗತ್ಯ ಇಲ್ಲ. ಅದರ ಸಂದರ್ಭಕ್ಕೆ ಅನುಗುಣವಾಗಿ ಒಂದು 4 ಮಾತುಗಳನ್ನು ಆಡೋದಕ್ಕೆ ಇಷ್ಟಪಡ್ತೇನೆ. ಈ ಸಿನಿಮಾದ ನಿರ್ಮಾಪಕರಾದಂಥ ಮಾಧವಾನಂದರಿಗೂ ಹಾಗೂ ನಿರ್ದೇಶಕರಾದಂಥ ರವಿಜಿಯವರಿಗೂ ಮೊದಲನೇದಾಗಿ ಶುಭ ಹಾರೈಸ್ತೇನೆ. ನಾನು ಈ ಸಿನಿಮಾದ ಮುಹೂರ್ತಕ್ಕೆ ಬರೋದಕ್ಕೆ ಒಂದು ಕಾರಣ ಇದೆ. ಸುಮಾರು ಒಂದು 25 ವರ್ಷ ಹಿಂದಿನ ಕತೆ. 97ರಲ್ಲಿ ನಾನು ತಾಯಿ ಸಾಹೇಬ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೆ. ಅದು ಮಾಡಿದ್ದು ರಬಕವಿ ಹತ್ತಿರದ ಒಂದು ಹಳ್ಳಿಯಲ್ಲಿ, ಅನಗಂಡಿ ವಾಡೆ. ಒಂದು ದೃಶ್ಯವನ್ನು ಪಕ್ಕದ ಊರಾದಂತಹ ತೇರದಾಳದಲ್ಲಿ ಚಿತ್ರೀಕರಣ ಮಾಡಬೇಕಿತ್ತು. ಒಂದು ಮಂಡಿ ಸೀನ್. ಸೊ ಒಂದು ಇಡೀ ಓಣಿಯನ್ನು ಆ ಎಲ್ಲ ಮನೆಗಳವರು ರಿಕ್ವೆಸ್ಟ್ ಮಾಡಿಕೊಂಡು ಅದನ್ನು ಮಂಡಿಯಾಗಿ ಕನ್ವರ್ಟ್ ಮಾಡ್ಕೊಂಡಿದ್ರು. ಅಂಥ ಒಂದು ಮನೆ ನಮ್ಮ ಇವರು ಮಾಧವಾನಂದರದ್ದು. ಹಾಗಾಗಿ ಅವತ್ತಿನಿಂದ ಅವರು ಅವಾಗಿನ್ನೂ ಚಿಕ್ಕ ಹುಡುಗರಾಗಿದ್ದರು. ಆವಾಗಲಿಂದ ನಮಗೆ ಪರಿಚಯ ಇತ್ತು. ಆ ಸಿನಿಮಾದಲ್ಲಿ ಒಂದು ದೊಡ್ಡ ಒಳ್ಳೆಯ ದೃಶ್ಯ ಅದು. ಅದಕ್ಕೆ ಇವರು ಕೂಡ ಕಾರಣರಾಗಿದ್ದಾರೆ, ಇವರ ಮನೆಯವರು ಕಾರಣರಾಗಿದ್ದಾರೆ. ಹಾಗಾಗಿ ಆ ಉಪಕೃತನಾಗಿದ್ದನಲ್ಲ, ಅದಕ್ಕೆ ಒಪ್ಕೊಂಡೆ. ಎರಡನೇದಾಗಿ ರವಿ ಅವರು ಒಂದು
ತಾಯಿ ಸಾಹೇಬದಲ್ಲಿ ಒಂದು ಪಾತ್ರ ಮಾಡಬೇಕಿತ್ತು ಅಲ್ವಾ, ಕೆಲಸ ಮಾಡಬೇಕಿತ್ತು, ಒಂದು ಪಾತ್ರನೂ ಮಾಡಬೇಕಿತ್ತು. ಕಾರಣಾಂತರದಿಂದ ಅವ್ರು ಮಾಡಲಿಲ್ಲ. ಆವಾಗ ಸಲ ವೈಶಾಲಿ ಗದರಿಸಿದ್ರು ಅಂತ, ಇಂಥ ಒಂದು ಒಳ್ಳೆ ಅವಕಾಶ ಕಳ್ಕೊಂಡ್ರಲ್ಲ ನೀವು, ಯಾಕೆ ಬರಲಿಲ್ಲ ಅವರಿಗೇನೋ ಬೇರೆ ಕಾರಣ ಮಾಡಿ. ಹಾಗಾಗಿ ಈ ನಿರ್ಮಾಪಕ ಮತ್ತು ನಿರ್ದೇಶಕರ ಇಬ್ಬರದ್ದು ಒಂದು ರೀತಿಯಲ್ಲಿ 25 ವರ್ಷದ ಸಂಬಂಧ. ಆನಂತರ ನಮಗೆ ಪರಿಚಯ ಇಲ್ಲದಿದ್ರು ಕೂಡ ಅದನ್ನು ನೆನಪಿಸಿದ್ರು ಅವರು. ಅವರ ನೀಡಿದ ಸಹಕಾರಕ್ಕಾಗಿ ನಾನು ಬಂದು ಇದರ ಮುಹೂರ್ತಕ್ಕೆ ಬರ್ತೇನೆ ಅಂತ ಹೇಳಿದೆ. ಇತ್ತೀಚಿನ ವರ್ಷಗಳ ಕನ್ನಡ ಸಿನಿಮಾದಲ್ಲಿ ಈ ಥರ ರೀವಿಸಿಟಿಂಗ್ ದ ಹಿಸ್ಟ್ರಿ ಪಾಸ್ಟ್ ಇದೆಯಲ್ಲ, ಅದು ಬಹಳ ಬರ್ತಾ ಇದೆ. ಅದು ಎರಡು ಕಾರಣಕ್ಕಾಗಿ ಬಹಳ ಮಹತ್ವದ್ದು. ಯಾಕೆ ಅಂತಂದರೆ, ಒಂದು ನಮ್ಮ ಯಾವ ಕಾರಣಕ್ಕಾಗಿ ಅದನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನ ನಾವು ಗಮನಿಸಬೇಕು. ಬರೀ ಗತವನ್ನು ವೈಭವೀಕರಿಸೋದಕ್ಕೆ ಮಾಡ್ತಾ ಇದ್ದೀವೋ ಅಥವಾ ಗತದ ಕಥೆಯನ್ನು ಕಟ್ಕೊಂಡು ಇವತ್ತಿನ ಬದುಕನ್ನು ರೂಪಿಸ್ಕೊಳ್ಳೋದಕ್ಕೆ ಬಳಸ್ಕೊತಾ ಇದ್ದೀವೋ ಅಂತ. ಗತವನ್ನು ವೈಭವೀಕರಿಸೋದಷ್ಟೇ ಆದರೆ ಅದು ಒಳ್ಳೆಯ ಪ್ರಯತ್ನ ಅಲ್ಲ. ಆದರೆ ಗತದಿಂದ ಕಳೆದು ಹೋದ ಕಾಲದ ಘಟನೆಗಳಿಂದ ಇವತ್ತಿನ ಬದುಕಿಗೆ ಒಂದು ಹೊಸ ನೋಟ ಕೊಡೋದಿದ್ರೆ ಅದು ಒಳ್ಳೆಯ ಸಾಧನೆ ಅಂತ. ಇತ್ತೀಚಿನ ದಿನಗಳಲ್ಲಿ ಕನ್ನಡದಲ್ಲಿ ಈ ಥರ ಅನೇಕ ಸ್ವಾಮಿಗಳನ್ನು ಕುರಿತಂಥ, ಸಾಧಕರನ್ನು ಕುರಿತಂಥ ಸಿನಿಮಾಗಳು ಬರ್ತಾ ಇದೆ. ಭಾಳ ಸಂತೋಷದ ವಿಷಯ ಏನು ಅಂತಂದರೆ, ಅವರೆಲ್ಲರಿಗೂ ಈ ಅಪ್ರೋಚ್ ಇದೆ. ಈ ಸಿನಿಮಾಗಳನ್ನು ಕೇವಲ ಒಂದು 3 ದಶಕಗಳ ಹಿಂದೆ ಬರ್ತಿದ್ದಂಥ ಕನ್ನಡದ ಸಾಧಕರ ಸಿನಿಮಾಗಳನ್ನು ಜೊತೆ ಹೋಲಿಸಿ ನೋಡಿದರೆ ಈ ವ್ಯತ್ಯಾಸ ಗೊತ್ತಾಗುತ್ತೆ. ಆ ಕಾಲದಲ್ಲಿ ಏನು ಮಾಡ್ತಿದ್ವಿ ನಾವು ಅಂತಂದರೆ, ಈ ವ್ಯಕ್ತಿಗಳೆಲ್ಲ ಸಾಧಕರು, ಒಬ್ಬರು ಪವಾಡ ಪುರುಷರು, ಹುಟ್ಟುವಾಗಲೇ ಅವರಲ್ಲಿ ಬಹಳ ದೈವಿಕ ಶಕ್ತಿ ಇತ್ತು. ಅವರಲ್ಲಿ ಬಾಲಲೀಲೆ ಇರ್ತಾನೆ ಇರಲಿಲ್ಲ. ಹುಟ್ಟುವಾಗಲೇ ಅವರು ಏನೋ ಪವಾಡಗಳನ್ನು ಮಾಡ್ಕೊಂಡು ಬಂದರು ಅಂಥೇಳಿ ಒಂದು ರೀತಿಯಲ್ಲಿ ಕುರುಡು ನಂಬಿಕೆಯನ್ನು, ಮೂಢನಂಬಿಕೆಯನ್ನು ಹರಡುತ್ತಾ ಇದ್ವಿ. ಆ ತರಹದ ಚಿತ್ರಗಳಿಂದ ಯಾವುದೇ ಪ್ರಯೋಜನ ಇಲ್ಲ. ಅದೇನಾಗುತ್ತೆ ಅಂತಂದ್ರೆ ಪುನಃ ಆ ಸ್ವಾಮಿಗಳನ್ನು ಸರಕು ಮಾಡ್ತೀವಿ. ಸರಕು ಸಂಸ್ಕೃತಿಯ ಒಂದು ಸರಕಾಗತ್ತೆ. ಆದರೆ ಇನ್ನೊಂದು ತರಹದ ಸಿನಿಮಾಗಳಿದೆ. ಅದೇನಂತರ ಅವರು ಹುಟ್ಟುವಾಗಲೇ ಸಾಧಕರಲ್ಲ, ನಿಮ್ಮ ತರಹ ಸಾಧಾರಣವಾಗಿ ಹುಟ್ಟಿರ್ತಾರೆ. ಆ ನಂತರ ಸಮುದಾಯದಲ್ಲಿ ಆಗ್ತಿರುವಂಥ ಎಲ್ಲ ಅನ್ಯಾಯಗಳನ್ನು, ಶೋಷಣೆಗಳನ್ನು ನೋಡ್ತಾ 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 ಅದನ್ನು ತಿದ್ದುವ ಒಬ್ಬರು ವ್ಯಕ್ತಿ ಆಗ್ತಾ ಹೋಗ್ತಾರೆ. ಆ ರೀತಿಯ ಚಿತ್ರಣದಲ್ಲಿ ಏನಾಗ್ತದೆ ಅಂತಂದರೆ, ಆ ಸ್ವಾಮಿಯವರು ಹುಟ್ಟುತ್ತಲೇ ಪವಾಡ ಪುರುಷರಾಗಿರಲಿಲ್ಲ, ನಿಮ್ಮಾಗೆ ಇದ್ದರು. ಅವರು ಸಾಧಕರಾಗಬಹುದಾದರೆ ನನಗೆ ಯಾಕೆ ಸಾಧಕ ಆಗೋಕ್ಕಾಗೋದಿಲ್ಲ ಅಂತೇಳಿ ಒಂಥರದಲ್ಲಿ ಇಂಟ್ರೋಸ್ಪೆಕ್ಷನ್ ಹುಟ್ಟಿ ನಾವು ಆ ದಿಸೆಯಲ್ಲಿ ಹೆಜ್ಜೆ ಹಾಕಬಹುದು. ಆ ಕಾರಣಕ್ಕೆ ಈ ತರಹದ ಸಿನಿಮಾಗಳಿದೆಯಲ್ಲ, ನನಗೆ ಬಹಳ ಮುಖ್ಯ ಅಂತ ಅನ್ಸುತ್ತೆ. ನೋಡಿ, ಈಗ ಗುರುಜಿಯವರು ಕೆಲವೊಂದು ಮಾತುಗಳು, ಮಹಾರಾಜರು ಕೆಲವೊಂದು ಮಾತುಗಳನ್ನು ಹೇಳಿದರು. ಹೇಗೆ ಆ ಸಮುದಾಯದಲ್ಲಿದ್ದಂಥ ವರ್ಗ ಸಂಘರ್ಷವನ್ನು, ಜಾತಿ ಸಮಸ್ಯೆಯನ್ನು ಮೀರಿ ಅವರು ಮಾನವರಾಗ್ತಾ ಹೋದರು. ಅದು ನಿಜವಾದ ಸಂದೇಶ. ಅವರು ಪವಾಡ ಪುರುಷರು ಅಂತ ಅವ್ರು ಎಲ್ಲೂ ಯಾವ ಮಾತಿನಲ್ಲೂ ಹೇಳಿಲ್ಲ. ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಮತ್ತೊಂದು ಸಿನಿಮಾ ಆಗಿತ್ತು, ವಿರಾಟಪುರದ ವಿರಾಗಿ ಅಂತ. ಅದರಲ್ಲೂ ಈ ಥರದ ಅಪ್ರೋಚೇ ಇತ್ತು. ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಬಂದಂಥ ಈ ಥರದ್ದೆಲ್ಲ ಸಿನಿಮಾಗಳಲ್ಲೂ ಅವರೆಲ್ಲರೂ ಸಾಮಾನ್ಯರಾಗಿ ಹುಟ್ಟಿದ್ದು, ಸಾಮಾನ್ಯ ಮನದಲ್ಲೇ ಹುಟ್ಟಿದ್ದು, ನಮ್ಮ ಸರೀಕರ ಜೊತೆಗೆ ಓದ್ತಾ ಅವರ ಸರೀಕರ ಜೊತೆಗೆ ಓದ್ತಾ ಅವರು ಅಸಾಮಾನ್ಯರಾಗ್ತಾ ಹೋದರು ಅಂತ ಹೇಳೋದೇನಿಲ್ಲ. ಅದು ಬಹಳ ದೊಡ್ಡ ಒಂದು ಒಳನೋಟವನ್ನು ಕೊಡ್ಬೋದು. ಇಲ್ಲಂದರೆ ಸ್ವಾಮಿಗಳನ್ನು ಪವಾಡ ಪುರುಷನ್ ಮಾಡಿ ಅವರು ವೇದಿಕೆ ಮೇಲಿಂದ ಭಾಷಣ ಮಾಡೋದು, ಜಾತಿ ನಿರ್ಮೂಲನೆ ಮಾಡಿ ಅಂತ ಹೇಳೋದು, ಆಮೇಲೆ ಮಠಕ್ಕೆ ಹೋಗ್ಬಿಟ್ಟು ಜಾತಿ ಇದನ್ನು ಪ್ರಾಕ್ಟೀಸ್ ಮಾಡೋದು ಇದೆಯಲ್ಲ, ಅದನ್ನೇ ಮಾಡೋದಿದೆಯಲ್ಲ, ಅದು ಸುಳ್ಳು. ಅದನ್ನು ನಾವು ಕಂಡೆಮ್ ಮಾಡ್ತಾನೆ. ಈ ತರಹದ ಸ್ವಾಮಿಗಳ ಬಗ್ಗೆ ಇದು ಮಾಡೋದು ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಹಾಗಾಗಿ ನಮಗೆ
ನಿರ್ಮಾಪಕ ನಿರ್ದೇಶಕರು ಇಬ್ಬರಲ್ಲೂ ಒಂದು ಕೋರಿಕೆ ಅನ್ನೋದು ಅಂದರೆ ಇವರನ್ನು ಪವಾಡ ಪುರುಷರನ್ನಾಗಿ ಮಾಡಬೇಕು, ಇವರನ್ನು ಸಾಧಕರನ್ನಾಗಿ ಮಾಡ್ತಾನೆ ಅವರು ಆ ಕಾಲದಲ್ಲಿ ನಡೀತಿರುವಂಥ ಎಲ್ಲ ಸಂಘರ್ಷಗಳಿಗೆ ದನಿಯಾಗ್ತಾ ಹೋದರು. ಆಗ ಸ್ವಾತಂತ್ರ್ಯ ಚಳವಳಿಯೂ ಇತ್ತು, ಹರಿಜನ ಉದ್ಧಾರದ ಇದೂ ಇತ್ತು, ವರ್ಗ ಸಂಘರ್ಷವೂ ಇತ್ತು. ಅದನ್ನೆಲ್ಲ ನೋಡ್ತಾ ಅದಕ್ಕೊಂದು ಹೊಸ ದಿಕ್ಕು ಚಾಲನೆ ಕೊಟ್ಟಲ್ಲ, ಆ ದಿಕ್ಕನ್ನು ನಾವು ಸ್ಮರಿಸಿದರೆ ಅದು ಹೆಚ್ಚು ಮೌಲಿಕವಾಗುತ್ತೆ ಇವತ್ತಿನ ಸಮಾಜಕ್ಕೆ ಅಂತ ನಾನು ಹೇಳ್ತೇನೆ. ಈಗ ಮಹಾರಾಜ ಹೇಳಿದ ಕೆಲವೇ ಇದರಲ್ಲಿ ಇವರ ಕಥೆಯನ್ನು ಕೇಳಿದರೆ ಆ ಥರದ ಅನೇಕ ಸಾಧನೆಗಳಿವೆ. ಆ ಸಾಧನೆಗಳನ್ನ ಹೈಲೈಟ್ ಮಾಡ್ತಾ ಹೋದರೆ ಸ್ವಾಮೀಜಿ ಅಂತಂದರೆ ಯಾರೋ ಮಠದಲ್ಲಿ ಕೂತ್ಕೊಂಡು ಭಾಷಣ ಮಾಡೋರಲ್ಲ, ಯಾರು ಸ್ವಾಮೀಜಿ ಅಂತಾರೆ ಯಾರು ನಮ್ಮ ಜೊತೆಗೆ ಸೇರಿಕೊಂಡು ನಮಗೊಂದು ದಿಕ್ಕು ತೋರಿಸ್ತಾರೋ ಅವರೇ ಸ್ವಾಮೀಜಿ ಅನ್ನಿಸ್ಬೇಕು ಅಂತ ಒಂದು ಪ್ರಯತ್ನ ಇದಾಗಲಿ ಅಂತ ನಾನು ಆಶಿಸ್ತೇನೆ. ಇವರಿಬ್ಬರು ಸಿನಿಮಾ ರಂಗಕ್ಕೆ ಹೊಸಬ್ರು ಅಲ್ಲ, ಈಗಾಗಲೇ ಇವರು 4 ಸಿನಿಮಾ ಮಾಡಿದ್ದಾರೆ. ರವಿಯವರು ಸುಮಾರಷ್ಟು ಸಿನಿಮಾಗಳಲ್ಲಿ ಸಹ ನಿರ್ದೇಶಕರಾಗಿ ಅನೇಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವರಿಗೇನು ಹೇಳುವ ಅಗತ್ಯ ಇಲ್ಲ. ಆದರೆ ಈ ಒಂದು ದಿಕ್ಕಲ್ಲಿ, ಸರಿಯಾದ ದಿಕ್ಕಲ್ಲಿ ನಮ್ಮ ಸಾಧಕರನ್ನು ಮರುಪರಿಚಯಿಸಿದರೆ ಅದು ಬಹಳ ದೊಡ್ಡ ಇತಿಹಾಸವನ್ನು ಪುನರ್ ವ್ಯಾಖ್ಯಾನಿಸುವ ಒಂದು ಪ್ರಯತ್ನ ಆಗ್ತದೆ ಅಂತ ಒಂದು ಇದಕ್ಕೆ ನಾವೆಲ್ಲರೂ ನಿಮಗೆ ಋಣಿಗಳಾಗಿರ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಿಮಗೆ ಶುಭ ಕೋರುತ್ತೇನೆ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮ್ಮಲ್ಲಿರುವ ಅಜ್ಞಾನವನ್ನು ತೊಳೆದು ಹಾಕಿ ಜ್ಞಾನವನ್ನು ನೀಡಿ ನಮ್ಮನ್ನು ಸನ್ಮಾರ್ಗದಲ್ಲಿ ಮುನ್ನಡೆಸಿ ಮೋಕ್ಷವನ್ನು ಕರುಣಿಸ್ತಕ್ಕಂತಹ ಅದ್ಭುತವಾದ ಶಕ್ತಿ ಆ ಗುರುವಿನಲ್ಲಿ ಇದೆ ಅಂತ ನಾವು ಸಹಸ್ರಾರು ವರ್ಷಗಳಿಂದ ನಂಬಿಕೊಂಡು ಬಂದಿದ್ದೇವೆ. ಪ್ರಭುಜಿ ಮಹಾರಾಜರ ಆಶೀರ್ವಾದ ಹಾಗೂ ಗಿರೀಶ್ ಕಾಸರವಳ್ಳಿಯಂತಹ ಅವರಂತಹ ಮಹಾನ್ ವ್ಯಕ್ತಿಗಳ ಅನುಗ್ರಹದಿಂದ, ಆಶೀರ್ವಾದದಿಂದ, ತಮ್ಮೆಲ್ಲರ ಶುಭ ಹಾರೈಕೆ ಹಾಗೂ ಆಶೀರ್ವಾದದಿಂದ ಈ ಒಂದು ಮಹತ್ ಕಾರ್ಯವನ್ನು ನಾನು ಇದನ್ನು ಒಂದು ಜವಾಬ್ದಾರಿ ಅಂತ ವಹಿಸಿಕೊಂಡು ನನ್ನ ತಿಳುವಳಿಕೆಗೆ ಶಕ್ತಿ ಮೀರಿ ನಾನು ಶ್ರೀ ಸಂಗಮೇಶ್ವರ ಮಹಾರಾಜರ ಪಾತ್ರವನ್ನು ಮಾಡಲಿಕ್ಕೆ ತಮ್ಮೆಲ್ಲರ ಶುಭ ಹಾರೈಕೆ ಹಾಗೂ ಆಶೀರ್ವಾದವನ್ನು ಕೇಳಿಕೊಳ್ತಾ ನನಗೆ ಈ ಅವಕಾಶವನ್ನು ಕೊಟ್ಟಂತಹ ಮಾಧವಾನಂದ್ ಅವರಿಗೂ ಹಾಗೂ ನನ್ನ ಆತ್ಮೀಯ ಹಿತೈಷಿಗಳು ಹಾಗೂ ಸ್ನೇಹಿತರಾಗಿದ್ದಂತಹ ರಾಜಾ ರವಿಶಂಕರ್ ಅವರಿಗೂ ಹಾಗೂ ಪ್ರಭುಜಿ ಮಹಾರಾಜ್ ಅವರಿಗೂ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಹಾಗೂ ನನ್ನ ಒಂದು ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ತಾವೆಲ್ಲರೂ ಕೂಡ ಈಗಾಗಲೇ ಹಿರಿಯರು ಹೇಳಿದ ಹಾಗೆ ಇಂತಹ ಮಹಾನ್ ಸಾಧಕರ ಪರಿಚಯವನ್ನು ನಮ್ಮ ಮುಂದಿನ ಪೀಳಿಗೆಗೆ ಪರಿಚಯಿಸುತ್ತಾ ಇಂತಹ ಮಹಾನ್ ಸಾಧಕರ ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿಯನ್ನು ತಾವು ನೀಡಿ ಯುವಕರಿಗೆ ಪ್ರೇರಣೆಯಾಗಲಿ ಅಂತ ಹೇಳಿ ನನ್ನ ಒಂದು ಕೋರಿಕೆಯನ್ನು ತಮ್ಮಲ್ಲಿ ಇಡುತ್ತಾ ಮಗದೊಮ್ಮೆ ತಮ್ಮೆಲ್ಲರಿಗೂ ಕೂಡ ನನ್ನ ಸಹಸ್ರ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಹಾಗೂ ನಮ್ಮ ಚಿತ್ರತಂಡದ ಮೇಲೆ ಇರಲಿ ಅಂತ ಹೇಳಿ ನನ್ನ ಪ್ರಾರ್ಥನೆ. ಮಹಾರಾಜರು ಅನೇಕ ಕಾರ್ಯಕ್ರಮಗಳಿರುತ್ತೆ ಪ್ರತಿದಿನ, ಅದನ್ನು ಬಿಟ್ಟು ಬೆಂಗಳೂರಿಗೆ ಬಂದಿದ್ದಾರೆ. ಅವರಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಹಾಗೆ ನಮ್ಮ ಹಿರಿಯ ನಿರ್ದೇಶಕರಾದಂಥ ನಾವು ಅವರ ಸಿನಿಮಾಗಳನ್ನು ನೋಡ್ಕೊಂಡು ಬೆಳೆದಂಥವ್ರು, ಅವರ ಶೂಟಿಂಗನ್ನು ನಾನು ಆವಾಗಲೇ ಒಂದು ಘಟನೆ ಹೇಳಿದರು. ಹಾಗೆ ಬೆಳೆದು ಬಂದಂಥವ್ರು ನಾವು ಒಂದು ಮಾತು ಹೇಳ್ತಿದ್ದಂಗೆ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇವತ್ತು ಚಾಲನೆ ನೀಡಿದ್ದಾರೆ. ಅವ್ರಿಗೂ ತುಂಬ ಆಭಾರಿ. ಹಾಗೆ ನಮ್ಮ ಜಿಬಿ ಮಣಿ ಫ್ಯಾಮಿಲಿ ಅವರು ಬ್ರದರ್ಸ್ ಇದ್ದಾರೆ, ಅವ್ರಿಗೂ ನಾನು ತುಂಬ ಆಭಾರಿಯಾಗಿದ್ದೇನೆ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ರಿಟೈರ್ಡ್ DC ಹಾಗೂ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದವರು, ಅವರು ಮೈಸೂರಿಂದ ಬಂದಿದ್ದಾರೆ. ನಮ್ಮ ಸಂಪ್ರದಾಯದ ಅನೇಕ ಜನರು ಇಲ್ಲಿ ಇವತ್ತು ಉಪಸ್ಥಿತರಿದ್ದಾರೆ, ಎಲ್ರಿಗೂ ನಾನು ಆಭಾರಿಯಾಗಿದ್ದೇನೆ. ಹಾಗೆ ನಮ್ಮ ತೇರ್ದಾಳದಿಂದನೂ ಸಹ ಅನೇಕ ನಮ್ಮ ತಂದೆ ಸ್ನೇಹಿತರು ಎಲ್ಲ ಬಂದಿದ್ದಾರೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ
ವಿಶೇಷವಾಗಿ ನಮ್ಮ ಪಿ ಆರ್ ಸುಧೀಂದ್ರ ವೆಂಕಟೇಶ್ ಸರ್ ನಮಗೆ ಬೆನ್ನೆಲುಬಾಗಿದ್ದಾರೆ. ಮಾಧ್ಯಮ ಮಿತ್ರರಿಗೆ ನಾನು ನಮಸ್ಕರಿಸುತ್ತಾ, ಹಾಗೆ ನಮ್ಮ ಕಲಾವಿದರಾದಂಥ ನಾರಾಯಣ ಸ್ವಾಮಿ ಸರ್ ಬಂದಿದ್ದಾರೆ, ಸಂದೀಪ್ ಮಲಾನಿ ಅವರು, ಇವರೆಲ್ಲ ನಮ್ಮ ಸಿನಿಮಾದಲ್ಲಿ ಇದ್ದಾರೆ. ನಮ್ಮ ಇವರಿದ್ದಾರೆ ಶಂಕರೇಶ್ ಅವರು, ಆಮೇಲೆ ಅನೇಕ ಜನ ಇಲ್ಲಿ ಉಪಸ್ಥಿತರಿದ್ದಾರೆ. ನಾನು ಹೇಳೋದಿಷ್ಟೇ, ಈಗ ನಮಗೆ ಒಂದು 2-3 ಸಿನಿಮಾ ಮಾಡಿರುವಂಥ ಒಂದು ಅನುಭವ. ಕುಮಾರ್ ಶ್ರೀನಿವಾಸ್ ಅವರು ಇದ್ದಾರೆ ಇಲ್ಲಿ, ನಿರ್ಮಾಪಕರು, ಅವ್ರಿಗೂ ನಮಸ್ಕಾರ. ಸಮಸ್ಯೆಗಳು ಮಾಧ್ಯಮ ಮಿತ್ರ ತಮಗೂ ಗೊತ್ತಿದೆ, ಪ್ರೇಕ್ಷಕರಿಗೂ ಗೊತ್ತಿದೆ ಸಿನಿಮಾ ಅಂದ್ರೆ ಏನು. ಯಾಕಂದ್ರೆ ನಾವು 2 ಸಿನಿಮಾ ಲಾಸ್ ಮಾಡ್ಕೊಂಡಿದ್ದೀವಿ, ಆದ್ರೂ ನಾವು ಮತ್ತೆ ಸಿನಿಮಾ ಮಾಡ್ತಾ ಇದೀವಿ. ಒಂದು ಸಿನಿಮಾ ಮಾಡ್ತೀವಿ, 2 ವರ್ಷ ಕಾಯ್ತೀವಿ, ಮತ್ತೆ ದುಡಿತೀವಿ, ಮತ್ತೆ ಸಿನಿಮಾ ಮಾಡ್ತೀವಿ, ಮತ್ತೆ ಇಲ್ಲೇ ಖರ್ಚು ಮಾಡ್ತೀವಿ. ನಮ್ಗೆ ಬೇರೆ ಕೆಲಸ ಇಲ್ಲ. ಊರ್ ಕಡೆ ಅಥವಾ ನಮ್ಮ ಪರಿಚಯದವ್ರು ಕೇಳ್ತಾರೆ, ಸಿನಿಮಾ ಮಾಡಿಬಿಟ್ರೆ ನೀನ್ ಏನ್ ಮಾಡ್ತೀಯಾ ಅಥವಾ ಆಸ್ತಿ ಮಾಡಿದ್ಯಾ ಅಂತ ಕೇಳ್ತಾರೆ. ನಮ್ಗೆ ಗೊತ್ತಿರೋದು ನಮ್ಮ ಅಜ್ಜವ್ರ ಕಾಲದ ಬಗ್ಗೆ ಮಹಾರಾಜ್ ಹೇಳಿದ್ರು, ನಮ್ಮಲ್ಲಿ ಹೊಲ ಮಾಡಿಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಹೊಲ ಮಾಡಿಲ್ಲ, ಆಸ್ತಿಗಳನ್ನು ಮಾಡಿಲ್ಲ. ಏನಿದ್ರು ಸಂಪ್ರದಾಯ, ಈ ಇಂಚಿಗೇರಿ ಪರಂಪರೆಗೆ ನಮ್ಮ ಒಂದು ಪ್ರಾಣ ಅಂತೀವಿ ನಾವು. ಇದನ್ನ ಬಿಟ್ಟು ನಮ್ಗೇನೂ ಗೊತ್ತಿಲ್ಲ. ಅದೇ ಪ್ರಕಾರ ಅಲ್ಲಮಪ್ರಭು ಮಾಡಿದ್ರು, ಅದು ಸಿನಿಮಾ ಸಹ ಈ ಸಮಾಜಕ್ಕೆ ಒಂದು ಕೊಡುಗೆ. ನಮ್ಗೆ ಸಿನಿಮಾ ಮಾಧ್ಯಮದ ಮೂಲಕ ಈ ತರ ಕೊಡ್ತಾ ಇದೀನಿ. ಒಂದು ಪತ್ರಿಕೆ ಮೂಲಕ ಸಂಪಾದಕನಾಗಿ ಅಲ್ಲಿಯೂ ಸಹ ನಾವು ಅಧ್ಯಾತ್ಮವನ್ನೇ ಪ್ರಚಾರ ಮಾಡ್ತೀವಿ. ಬಹುಶಃ ನಮ್ಮ ಸುಧೀರ ವೆಂಕಟೇಶ್ ಸರ್ ಗೊತ್ತದು. ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮಂತ ನಿರ್ಮಾಪಕರನ್ನ ಉಳಿಸಿ, ಮಾಧ್ಯಮ ಮಿತ್ರರು ನಮಗೆ ಒಳ್ಳೆ ಪ್ರಚಾರ ಕೊಡಿ ಅಂತ ಕೇಳ್ಕೊತೀನಿ. ಹಾಗೆ ಪ್ರೇಕ್ಷಕರು ಇಂಥ ಸಿನಿಮಾಗಳನ್ನ ನೋಡಿ ನಾನು ಒಂದೇ ಒಂದು ಕಳಕಳಿಯಿಂದ ಕೇಳ್ಕೊಳ್ಳೋದು, ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ನೀನು ಹೋಗ್ಬಿಟ್ಟು ಬಾರಿಗೆ ಹೋಗಿ ದಾರು ಕುಡಿ ಅಂತ ಹೇಳಲ್ಲ, ಏನೋ ತಿನ್ನು ಅಂತ ಹೇಳಲ್ಲ, ಒಳ್ಳೇದನ್ನ ಹೇಳ್ತೀವಿ. ಹಾಗೆ ಒಳ್ಳೆ ಸಿನಿಮಾ ನೋಡಿ, ಇಂಥ ಸಿನಿಮಾ ನೋಡಿ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ. ಸ್ಪೆಷಲ್ ಆಗಿ ಈ ಸಿನಿಮಾ ಬಗ್ಗೆ ನಾನು ಹೇಳೋದಾದ್ರೆ, ಹಿಂದೆ ಭಕ್ತ ಕುಂಬಾರ, ಸತಿ ಚಲೋ ಸುಲೋಚನ ಈ ತರ ಸಿನಿಮಾ ಬಂದಿದ್ದಾರೆ. ಅದೇ ಅಲ್ಲೇನು ವಾರ್ಕರಿ ಮ್ಯೂಸಿಕ್ ಇದೆ, ಆ ತರ ಒಂದು ಮ್ಯೂಸಿಕ್ ಅನ್ನ ತಾವು ಇದರಲ್ಲಿ ಕಾಣಬಹುದು ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಹಾಗೆ ನಮ್ಮ ನಿರ್ದೇಶಕರಾದಂಥ ರವಿ ಸರ್ ನಮಗೂ ಸುಮಾರು ಒಂದು 4-5 ವರ್ಷದ ನಂಟು. ಕ್ರಾಂತಿಯೋಗಿ ಮಹಾದೇವರು ಸಿನಿಮಾ ಮಾಡಬೇಕಾದ್ರೆ ಸುಮಾರು ವರ್ಷ ಅವರು ಅಭ್ಯಸಿಸಿದ ಮೇಲೇನೆ ಈ ಸಿನಿಮಾಗೆ ನಾವು ಕೈ ಹಾಕಿದ್ದೀವಿ. ಇಷ್ಟು ನಾನು ಸದ್ಯದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಎಲ್ಲರ ಬೆಂಬಲ ನನಗಿರಲಿ ಅಂತ ಕೇಳ್ತೀನಿ.